ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, ಪಾರ್ಟ್ 2 ವಿಡಿಯೋ ತನಕ ಸಾಲ್ವ್ ಮಾಡಿದ್ದೀವಿ. ಇದರಲ್ಲಿ ಪಾರ್ಟ್ 3ನಲ್ಲಿ ನೋಡ್ರಿ, ಒಂದು ಅಸಮಬಾಹು ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಸಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆಯಿರಿ. ಆ ಸರಳ ರೇಖೆ ಎ ಬಿಯನ್ನು ಡಿ ಬಿಂದುವಿನಲ್ಲಿ ಮತ್ತು ಎ ಸಿಯನ್ನು ಈ ಬಿಂದುವಿನಲ್ಲಿ ಛೇದಿಸಲಿ. ಹೌದಾ? ಡಿ ಇ ಅನುಪಾತ ಬಿ ಸಿ ಈಕ್ವಲ್ಸ್ ಟು 2:5, ಎ ಡಿ ಈಕ್ವಲ್ಸ್ ಟು 2 ಸೆಂಟಿಮೀಟರ್, ಎ ಈಕ್ವಲ್ಸ್ ಟು 3 ಸೆಂಟಿಮೀಟರ್, ಡಿ ಈಕ್ವಲ್ಸ್ ಟು 4 ಸೆಂಟಿಮೀಟರ್ ಆದಾಗ ಎ ಬಿ ಸಿಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತೇಳಿ ಐತಿ. ಹೌದಾ? ಈ ಪ್ರಶ್ನೆಗೆ ಉತ್ತರ ಓಕೆ, ಇದು ಕೂಡ ಭಾಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ. 31ನೇದ್ದು ನೋಡಿ. ಈ 31ನೇದು ಒಂದು ಅಸಮಬಾಹು ತ್ರಿಭುಜ ಅಂತೇಳಿ ಕೊಟ್ಟಾರ. ಅಸಮಬಾಹು ತ್ರಿಭುಜ ಇದು ಏನು ಮಾಡ್ಯಾರ ಇಲ್ಲಿ ಅಂದರೆ, ಇದು ಎ ಬಿ ಸಿ, ಎ ಬಿ ಮತ್ತು ಎ ಸಿ ಬಾಹು ಏನು ಮಾಡ್ಯಾರ ಇಲ್ಲಿ ಒಂದು ಅಡ್ಡ ರೇಖೆನೇ ಎಳೆದಾರ. ಅದು ಯಾವುದಕ್ಕೆ ಎಳೆದಾರ ಅಂದರೆ ಬಿ ಸಿ ಮತ್ತು ಡಿ ಇ ಸಮವಾಗಿರುವಂತೆ. ಇದು 4 ಸೆಂಟಿಮೀಟರ್, ಇದು 2 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್ ಅಂತೇಳಿ ಕೊಟ್ಟಾರ. ಇಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ, ಹೌದಾ, ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮವಾಗಿದೆ ಬಿ ಸಿ. ಅದಾದಮೇಲೆ ಹೆಂಗೆ ಬರ್ಕೊತೀವಿ ನಾವು ಅಂದರೆ ಎ ಡಿ ಡಿವೈಡೆಡ್ ಬೈ ಎ ಬಿ, ಎ ಇ ಡಿವೈಡೆಡ್ ಬೈ ಎ ಸಿ, ಈ ಥರ ಬರ್ಕೋಬೇಕು. ನೆಕ್ಸ್ಟ್ ಈಕ್ವಲ್ಸ್ ಟು ಎ ಇ ಡಿವೈಡೆಡ್ ಬೈ ಎ ಸಿ ಈಕ್ವಲ್ಸ್ ಟು ಡಿ ಇ ಡಿವೈಡೆಡ್ ಬೈ ಬಿ ಸಿ ಅಂತೇಳಿ ಬರ್ತದೆ. ಇಲ್ಲಿ ತೇಲ್ಸ್ನ ಪ್ರಮೇಯ ಅಪ್ಲೈ ಮಾಡ್ತೀವಿ ನಾವು. ಇಲ್ಲಿ ಎ ಬಿ ಅಂದರೆ 2 ಡಿವೈಡೆಡ್ ಬೈ ಎ ಬಿ ಈಕ್ವಲ್ಸ್ ಟು ಎ ಇ ಅಂದರೆ 3 ಡಿವೈಡೆಡ್ ಬೈ ಎ ಸಿ ಈಕ್ವಲ್ಸ್ ಟು 2 ಡಿವೈಡೆಡ್ ಬೈ 5 ಅಂತೇಳಿ ಆಗ್ತದೆ. ನೆಕ್ಸ್ಟ್ ಇಲ್ಲಿ 2 ಬೈ ಎ ಬಿ ಸಮವಾಗಿದೆ 2/5. ಹೌದಾ? ನೆಕ್ಸ್ಟ್ 3 ಬೈ ಎ ಸಿ ಸಮವಾಗಿದೆ 2/5. ಹೌದಾ? ಇದು ಡಿ ಇ ಬೈ ಬಿ ಸಿ ಅನ್ನೋದು ಏನಾಗ್ತದಪ್ಪ ಅಂತಂದರೆ 2 ಸೈಡಿಗೆ ಬರ್ತೈತೆ ಕಾಮನ್ ಆಗಿ ವ್ಯಾಲ್ಯೂ. ನೆಕ್ಸ್ಟ್ ಇದನ್ನ 2 ಇಂಟು ಎ ಬಿ ಈಸ್ ಈಕ್ವಲ್ಸ್ ಟು 10 ಅಂತೇಳಿ ಬರ್ತೀವಿ ನಾವು. ಹೆಂಗಂದ್ರೆ ಗೊತ್ತಾಯ್ತು, ಇಲ್ಲಿ 2 ಇಂಟು ಎ ಬಿ ಅಂದ್ರೆ 2ab, 2 ಇಂಟು 5 ಅಂದರೆ 10 ಆಗ್ತೈತಿ. ನೆಕ್ಸ್ಟ್ ಇಲ್ಲಿ 2 ಇಂಟು ಎ ಸಿ ಅಂದರೆ ಏನಾಗ್ತದೆ ಅಂದ್ರೆ 2ac ಆಗ್ತೈತಿ. 3 5 ಏನಾಗ್ತದೆ 15 ಆಗ್ತದೆ. ಎ ಬಿ ಈಸ್ ಈಕ್ವಲ್ಸ್ ಟು 2 1 2 5 ಹತ್ತಂದ್ರೆ ಇಲ್ಲಿ 5 ಸೆಂಟಿಮೀಟರ್ ಅಂತೇಳಿ ಬರ್ತೈತಿ. ನೆಕ್ಸ್ಟ್ ಇಲ್ಲಿ ಏನು ಬರ್ತದೆ ಅಂದರೆ ಎ ಸಿ ಈಸ್ ಈಕ್ವಲ್ಸ್ ಟು 15/2 ಅಂದರೆ ಎ ಸಿಯ ಬೆಲೆ 7.5 ಸೆಂಟಿಮೀಟರ್ ಅಂತೇಳಿ ಬರ್ತೈತಿ. ಇದೇನಂದರೆ 31ನೇ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ನೋಡ್ರಿ, ಹಾಗೆಯೇ ಸರಿ ಇನ್ನೂ ಒಂದು ಪ್ರೂವ್ ಮಾಡ್ಬೇಕಾಗ್ತದೆ. ನಾವು ಎ ಸಿ ಅಷ್ಟೇ ಪ್ರೂವ್ ಮಾಡಿದ್ವಿ. ಪ್ರೂವ್ ಮಾಡಿದ್ಮೇಲೆ ಹಾಗೆಯೇ ನೆಕ್ಸ್ಟ್ ಇಲ್ಲಿ ಡಿ ಇ ಡಿವೈಡೆಡ್ ಬೈ ಬಿ ಸಿ ತೊಗೊತೀವಿ ನಾವು. ಡಿ ಇ ಡಿವೈಡೆಡ್ ಬೈ ಬಿ ಸಿನ ಪ್ರೂವ್ ಮಾಡ್ಬೇಕಂದ್ರೆ ಇಲ್ಲಿ ಬೆಲೆ 2/5 ಆಗ್ತದೆ. ನೆಕ್ಸ್ಟ್ ಇಲ್ಲಿ ಡಿ ಇ ಅಂದರೆ ಏನು ಬರ್ತದೆ 4 ಡಿವೈಡೆಡ್ ಬೈ ಬಿ ಸಿ ಬರ್ತದೆ. ನೆಕ್ಸ್ಟ್ ಇಲ್ಲಿ 2/5 ಬರ್ತದೆ. 2 1 2 2 4. ನೆಕ್ಸ್ಟ್ ಇದು ಏನು ಬಂತು ಬೆಲೆ ಇಲ್ಲಿ ಬಿ ಸಿ ಈಸ್ ಈಕ್ವಲ್ಸ್ ಟು 5 ಸೆಂಟಿಮೀಟರ್ ಅಂತೇಳಿ ಬಂತು. ಸಾರಿ, ಇದು 5 2 10 ಅಂದರೆ ಇಲ್ಲಿ 10 ಸೆಂಟಿಮೀಟರ್ ಆಗ್ತೈತಿ. ನೆಕ್ಸ್ಟ್ ತ್ರಿಭುಜ ಎ ಬಿ ಸಿ ಸುತ್ತಳತೆ, ಅದೇನೊಂದು ಅಸಮಬಾಹು ತ್ರಿಭುಜ ಕೊಟ್ಟಿದ್ರಲ್ಲ ಅದರದ್ದು ಸುತ್ತಳತೆ ಏನಾಗ್ತದೆ, ಎ ಬಿ ಪ್ಲಸ್ ಆಗ್ತೈತಿ ಬಿ ಸಿ ಪ್ಲಸ್ ಎ ಸಿ ಅಂದರೆ 5 ಪ್ಲಸ್ 10 ಪ್ಲಸ್ 7.5, 5 ಪ್ಲಸ್ ನೆಕ್ಸ್ಟ್ ಇನ್ನೂ ಒಂದು ಐತೆ ನೋಡ್ರಿ 10 ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 7.5 ಅಂತೇಳಿ ಬರ್ತದೆ. ಇಲ್ಲಿ ಐತಲ್ಲ 10 ಸೆಂಟಿಮೀಟರ್. ಹಾಗಾಗಿ ಇದು ಎಷ್ಟಾಗ್ತದೆ ಅಂದರೆ 22.5 ಸೆಂಟಿಮೀಟರ್ ಅಂತೇಳಿ ಬರ್ತೈತಿ. ಇದೇನಂದರೆ 31ನೇ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ಇಲ್ಲಿ 32. ಇಲ್ಲಿ 32 ಅಂತಕ್ಕಂಥ ಪ್ರಶ್ನೆದ್ದು ಇದು ಒಂದು ಪ್ರಮೇಯ ಬರ್ತೈತಿ. ಅದನ್ನೇನು ಇಲ್ಲಿ ಹೇಳೋಕ್ಕೆ ಹೋಗಲ್ಲ, ನಿಮ್ಮ ಬುಕ್ನಲ್ಲಿ ಇರ್ತೈತೆ. ಅದೊಂದು ಸ್ವಲ್ಪ ಸಾಲ್ವ್ ಮಾಡ್ಕೊರಿ. ನ್ಯೂಮೆರಿಕಲ್ ಇದ್ದು ಮಾತ್ರ ಮಾಡ್ತೇನೆ, ಲೆಕ್ಕಗಳಿದ್ದು. ಇಲ್ಲಿ 33ನೇ ಪ್ರಶ್ನೆಯಲ್ಲಿ ಒಂದು ಚಿತ್ರ ಕೊಟ್ಟಾರೆ. ಏನಂತ ಕೊಟ್ಟರು, ಒಂದು ಚಿತ್ರವನ್ನು ಕೊಟ್ಟಾರೆ. ಇಷ್ಟನೇದು 33ನೇ ಪ್ರಶ್ನೆಯಲ್ಲಿ. ಹೌದಾ? ಒಂದು ಏನು ಕೊಟ್ಟಾರೆ ಇಲ್ಲಿ ಅಂತಂದರೆ ಓ ವೈ ಎ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತೇಳಿ ಕೊಟ್ಟಾರೆ. ಏನು ಓ, ಇದು ವೈ, ಇದು ಎ, ಇದು ಬಿ.
ಇದು ಎ ಬಿ ಅನ್ನೋದು ಕಂಸ ಅದ, ಕಂಸದ ಮೇಲೆ ವಾಯ ಐತಿ. ಹೌದಾ? ಈಗ ಏನೇನು ಕೊಟ್ಟಾರ ಇದ್ರದ್ದು ಅಂತಂದರೆ ವಿಸ್ತೀರ್ಣ ಕೊಟ್ಟಾರ. ವಿಸ್ತೀರ್ಣ ಎಷ್ಟು ಕೊಟ್ಟಾರ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದರೆ 462 ಸೆಂಟಿಮೀಟರ್ ಸ್ಕ್ವೇರ್ ಐತಿ. ಡಿಗ್ರಿನೂ ಕೊಟ್ಟಾರ. ಎ ಒ ಬಿ ಅನ್ನೋದು ಎಷ್ಟದ? 120 ಡಿಗ್ರಿ ಐತಿ. ಆರ್ ಅನ್ನೋದನ್ನ ನಾವು ಕಂಡು ಹಿಡಿಬೇಕು. ನೆಕ್ಸ್ಟ್ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದರೆ ಟೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅಂತೇಳಿ ಬರ್ತೀವಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದರೆ 462 ಆಗ್ತೈತಿ. ಟೀಟಾ ಅಂದರೆ 120, 360 ಇಂಟು 20/7 ಇಂಟು ಆರ್ ಸ್ಕ್ವೇರ್, ಪೈನ ಬೆಲೆ 0 ಕ್ಯಾನ್ಸಲ್. 12 12 12 12 ಮೂರಲೆ 36 ಅಂದರೆ ಏನು ಬಂತಿಲ್ಲಿ? 462 ಇಂಟು ಇಲ್ಲಿ 3 ಅಂದರೆ ಮಲ್ಟಿಪ್ಲೈ ಆದರೆ 1 ಏನಾಗ್ತದೆ? ಡಿವೈಡ್ ಆಗ್ತೈತಿ. ಇಂಟು 7/22 ಈಕ್ವಲ್ಸ್ ಟು ಆರ್ ಸ್ಕ್ವೇರ್. 22 1 22, 22 2 44, 2 ಉಳಿತು, 22 1 22 ಅಂದರೆ 21 ಇಂಟು 7 3 21 ಆರ್ ಸ್ಕ್ವೇರ್ ಅಂತೇಳಿ ಆಗ್ತದೆ. ನೆಕ್ಸ್ಟ್ ಇಲ್ಲಿ 21 ಅಂದರೆ ಸ್ಕ್ವೇರ್ ರೂಟ್ ಆಫ್ 21 ಇಂಟು 21 ಅಂದರೆ ಈಕ್ವಲ್ಸ್ ಟು ಆರ್ ಬರ್ತೈತಿ. ಏನಿಲ್ಲ 21 ಅಂದರೆ ಇದ್ರ ಮೂಲ ಯಾವುದಾಗ್ತದೆ? 21 ಆಗ್ತೈತಿ. ಇದನ್ನ ಏನಂತೇಳಿ ಬರ್ತೀವಿ ಅಂದರೆ 21 ಸೆಂಟಿಮೀಟರ್ ಬಂತ ಆರ್. ನೆಕ್ಸ್ಟ್ ಈಗೇನು ಕಂಡುಹಿಡಿಬೇಕು ನಾವು ಅಂತಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ಕಂಸ. ಹೌದಾ? ಇದು ಏನಾಯ್ತಂದರೆ ಟೀಟಾ ಡಿವೈಡೆಡ್ ಬೈ 360 ಇಂಟು 2πr ಅಂತೇಳಿ ಐತಿ. ಟೀಟಾ ಅಂದರೆ 120 ಇಂಟು 360, 2 ಇಂಟು 22/7 ಇಂಟು 21. 7 1 7 3 21, 0 ಕ್ಯಾನ್ಸಲ್. 12 1 12 3 36 ಅಂದರೆ ಏನಾಗ್ತದೆ? ಇದು 2 ಇಂಟು 22 ಅಂತೇಳಿ ಆಗ್ತದೆ. 2 ಇಂಟು 22 ಅಂದರೆ 44 ಸೆಂಟಿಮೀಟರ್ ಅಂತೇಳಿ ಬರ್ತೈತಿ. ಇದು ಉತ್ತರ ಆಯಿತಾ? ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಯಾವುದಂದರೆ ನೆಕ್ಸ್ಟ್ ನೋಡ್ರಿ 33 ಆದಮೇಲೆ 34ನೇ ಪ್ರಶ್ನೆ. ಹೌದಾ? ಇಲ್ಲೇ ಐತೆ ನೋಡ್ರಿ 34ನೇ ಪ್ರಶ್ನೆ. ಇನ್ನೂ ಒಂದು ಕೂಡ ಕಂಡುಹಿಡಿಬೋದು ಅಂತೇಳಿ ಕೊಟ್ಟರಿಲ್ಲ, ಅಥವಾ ಇದೊಂದು ಕಂಡುಹಿಡಿಯಮ್ರಿ. ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಅದರ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮವಾಗಿದೆ. ಕಂಸದ ಉದ್ದವು 44/21 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವನ್ನು ಹಾಗೂ ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಅಂತೇಳಿ ಹೇಳ್ಯಾರ. ಹೌದಾ? ಈಗ ಇದನ್ನ ಹೆಂಗೆ ಮಾಡ್ಬೇಕಿಲ್ಲ ಅಂದರೆ ಇದೇ ಕ್ವಶನ್ನಲ್ಲಿ ಅಥವಾ ಅಂತೇಳಿ ಐತಿ. ನೆಕ್ಸ್ಟ್ ಇಲ್ಲಿ ಏನಂತೇಳಿ ಬರ್ಕೋಬೇಕು ನಾವು ಇಲ್ಲ ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ಸ್ ಟು ತ್ರಿಜ್ಯಾಂತರ ಖಂಡದ ಕಂಸ ಅಂತೇಳಿ ಬರ್ತೈತಿ. ಇದು ಫಾರ್ಮುಲಾ ಏನು ಬರ್ತದೆ? ಟೀಟಾ ಇಂಟು 360 ಇಂಟು ಪೈ ಆರ್ ಸ್ಕ್ವೇರ್ ಬರ್ತೈತಿ. ನೆಕ್ಸ್ಟ್ ಇಲ್ಲಿ ಏನು ಬರ್ತದೆ ಇಲ್ಲಿ ಅಂದರೆ ಟೀಟಾ ಡಿವೈಡೆಡ್ ಬೈ 360 ಇಂಟು 2πr. ಇದೆರಡು ಕ್ಯಾನ್ಸಲ್. ನೆಕ್ಸ್ಟ್ ಮತ್ತೇನು ಕ್ಯಾನ್ಸಲ್ ಆಗ್ತದೆ? ಪೈ ಕ್ಯಾನ್ಸಲ್. ಉಳಿದದ್ದೇನು ಉಳಿತಿಲ್ಲಿ? ಆರ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 2r ಅಂತೇಳಿ ಉಳಿತು. ಇಲ್ಲಿ ಆರ್ ಈಸ್ ಈಕ್ವಲ್ಸ್ ಟು 2 ಸೆಂಟಿಮೀಟರ್ ಆಗ್ತೈತಿ. ಆರ್ ಈಸ್ ಈಕ್ವಲ್ಸ್ ಟು ಏನಾಗ್ತದೆ? 2. ಯಾಕಂದ್ರೆ ಆರ್ ಸ್ಕ್ವೇರು ಒಂದು ಆರ್ ಕ್ಯಾನ್ಸಲ್ ಆಯ್ತಾರೆ, ಇಲ್ಲಿ ಒಂದು ಆರ್ ಉಳಿತೈತಿ, ಈಕ್ವಲ್ಸ್ ಟು 2 ಸೆಂಟಿಮೀಟರ್. ಸಿಂಪಲ್. ನೆಕ್ಸ್ಟ್ ಇದು ಕಂಡುಹಿಡಿದ ಮೇಲೆ ಈಗ ಏನು ಕಂಡುಹಿಡ್ಬೇಕಾಗ್ಯದ? ನಾವು ಕೋನ ಕಂಡುಹಿಡ್ಬೇಕಾಗೈತಿ. ಹೌದಾ? ಹಂಗಾಗಿ ಏನಂತೇಳಿ ಬರ್ತೀವಿ ಅಂದರೆ ಕೋನದ ಅಳತೆ ಕಂಡುಹಿಡಿರಿ ಅಂತೇಳಿ ಹೇಳ್ಯಾರ. ಯಾವುದು ಅಂದರೆ ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋನದ ಅಳತೆ. ಹೌದಾ? ಕಂಸದಿಂದ ಕೇಂದ್ರದಲ್ಲಿ ಎಷ್ಟು ಕೋನ ಉಂಟಾಗ್ತದೆ ಅದಕ್ಕಾಗಿ ತ್ರಿಜ್ಯಾಂತರ ಖಂಡದ ಕಂಸ ಅಂತೇಳಿ ಬರಿತೀವಿ ನಾವು. ದಟ್ ಈಸ್ ಟೀಟಾ ಡಿವೈಡೆಡ್ ಬೈ 360 ಇಂಟು 2πr. ನೆಕ್ಸ್ಟ್ ಇದು 44 ಡಿವೈಡೆಡ್ ಬೈ 21 ಆಗ್ತದೆ. ನೆಕ್ಸ್ಟ್ ಇದು ಟೀಟಾ ಡಿವೈಡೆಡ್ ಬೈ 360 ಇಂಟು 2 ಇಂಟು 22/7 ಇಂಟು 2 ಅಂತೇಳಿ ಬರ್ತೀವಿ. ನೆಕ್ಸ್ಟ್ ಇಲ್ಲಿ 44 ಡಿವೈಡೆಡ್ ಬೈ 21 ಇಂಟು ನೆಕ್ಸ್ಟ್ ಇಲ್ಲಿ ನೋಡ್ರಿ
44 ಇಂಟು 360 ಮಾಡಿದರೆ ಏನಾಗ್ತದೆ ಇಲ್ಲಿ ಅಂತಂದರೆ 44 ಇಂಟು 360 ಆಗ್ತೈತಿ. ಇಲ್ಲಿ 21 ಹಂಗೆ ಇರ್ತದೆ. ನೆಕ್ಸ್ಟ್ ಇಲ್ಲಿ 1/2 ಬರ್ತೈತೆ. ನೆಕ್ಸ್ಟ್ ಇಂಟು 7/22 ಇಂಟು 1/2 ಈಸ್ ಈಕ್ವಲ್ಸ್ ಟು ಥೀಟಾ ಅಂತೇಳಿ ಬರ್ತೀವಿ ನಾವು. ನೆಕ್ಸ್ಟ್ ಇದು ಬರೆದ ಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಇದು ಕ್ಯಾನ್ಸಲೇಷನ್ ಮಾಡ್ಬೇಕು ನಾವಿಲ್ಲಿ. ಇಲ್ಲಿ 2 ಒಂದಲೇ ಏನು ಮತ್ತು ನೆಕ್ಸ್ಟ್ ಯಾವುದಕ್ಕೆ ಕೊಡಿಬೋದು ನಾವಿಲ್ಲಿ ಅಂದರೆ 2 ಒಂದಲೇ 2 ಎಂಟ್ಲೆ ಇದು 0 ಆ್ಯಸ್ ಇಟ್ ಈಸ್ ಸೇಮ್ ಬರ್ತೈತಿ. ಹೌದಾ. ನೆಕ್ಸ್ಟ್ ಇಲ್ಲಿ ನೋಡ್ರಿ 2 ಒಂದಲೇ 2 2 4 2 2 4. ಹೌದಾ. ನೆಕ್ಸ್ಟ್ ನೋಡ್ರಿ 7 ಒಂದಲೇ 7 3 21. ಹೌದಾ. 3 ಒಂದಲೇ 3 6 18. ಹಂಗಾಗಿ ಏನು ಬರ್ತದೆ ಇಲ್ಲಿ ಅಂತಂದರೆ ನೆಕ್ಸ್ಟ್ ನೋಡ್ರಿ ಇದೊಂದು ನೋಡ್ರಿ 22 22 ಹೊಡೆದು ಬಿಡ್ರಿ, ಫುಲ್ ಸಿಂಪ್ಲಿಫೈಡ್ ಆಗಿಬಿಡ್ತದೆ. ಏನು ಉಳಿತು ಜಸ್ಟ್ 60 ಡಿಗ್ರಿ ಉಳಿತು. ಅಂದರೆ ಎಷ್ಟು ಬಂತು ಥೀಟಾ ಈಕ್ವಲ್ಸ್ ಟು 60 ಡಿಗ್ರಿ ಬಂತು ನೋಡ್ರಿ. ಇದು ಏನಪ್ಪ ಅಂದರೆ ವೃತ್ತದ ತ್ರಿಜ್ಯವನ್ನು ಹಾಗೂ ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋನದ ಅಳತೆ ಅಂತೇಳಿ ಹೇಳ್ತೇವೆ. ಹೌದಾ. ನೆಕ್ಸ್ಟ್ ಈಗ ಏನು ಮಾಡ್ತೀವಿ ಅಂದರೆ 5ನೇ ಮೇನ್ ಕ್ವಶನಿಗೆ ಹೋಗಮ್ಮ. 5ನೇ ಮೇನ್ ಕ್ವಶನ್ ಇಲ್ಲಿ ಇನ್ನೊಂದು 2 ಲೆಕ್ಕ ಇದ್ದಾವೆ. 5ನೇ ಮೇನ್ ಕ್ವಶನ್ನಲ್ಲಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ ಅಂತೇಳಿ ಐತಿ. ಹೌದಾ. ನಕ್ಷೆಯ ವಿಧಾನ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡ್ರಿ ವಿದ್ಯಾರ್ಥಿಗಳೇ, ಇದು ನಕ್ಷೆಯ ವಿಧಾನ. ಇದ್ರ ಉತ್ತರ ಇದೇನು ನಾವು ಸಾಲ್ವ್ ಮಾಡೋಕೆ ಹೋಗಲ್ಲ, ಯಾಕಂದ್ರೆ ಗ್ರಾಫ್ ಹಾಕೊಂತ ಕೂಡೋದಾಗಲ್ಲ. ಹಂಗಾಗಿ ಇಲ್ಲಿ ನೋಡ್ರಿ ಇದೇನಂದರೆ ನಕ್ಷೆಯ ವಿಧಾನ 34ನೇ ಪ್ರಶ್ನೆಗೆ ಉತ್ತರ. ಇದ್ರ ಪರಿಹಾರ ಎಕ್ಸ್ನ ಬೆಲೆ 4 ಬರ್ತೈತಿ, ವೈನ ಬೆಲೆ 2 ಬರ್ತೈತಿ. ಹೌದಾ. ಎದಕ್ಕಂದ್ರೆ ಇಲ್ಲಿ ಕ್ವಶನ್ನಲ್ಲಿ ಕೊಟ್ಟಾರ x + y = 6 ಅಂತೇಳಿ. ನೆಕ್ಸ್ಟ್ ಇಲ್ಲಿ 2x + y = 10. ಅಂದರೆ ಇಲ್ಲಿ ಎಕ್ಸ್ ಅಂದ್ರೆ ಏನಂತೇಳಿ ತೊಂತೀವಿ 0 ಅಂತೇಳಿ ತೊಂತೀವಿ. ಏನು ಇದನ್ನು ಸ್ವಲ್ಪ ಲೆಕ್ಕ ಮಾಡ್ಬೇಕಾಗ್ತದೆ ನೀವು. ನೆಕ್ಸ್ಟ್ ನೋಡ್ರಿ ಈ ಥರ ಬರ್ತೈತಿ ಗ್ರಾಫ್. ನೆಕ್ಸ್ಟ್ ನೋಡ್ರಿ ಇಲ್ಲಿ 35ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ 11ನೇ ಪದ ಮತ್ತು 8ನೇ ಪದಗಳ ಅನುಪಾತ 3:2 ಆಗಿದೆ. ಈ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ ಮತ್ತು ಮೊದಲ 21 ಪದಗಳ ಮೊತ್ತಗಳ ಅನುಪಾತವನ್ನು ಕಂಡುಹಿಡಿಯಿರಿ ಅಂತೇಳಿ ಐತಿ. ಹೌದಾ. ಈ ಥರ ಇರೋದ್ರಿಂದ ಹೆಂಗೆ ಮಾಡ್ಬೇಕು ನಾವಿಲ್ಲಿ ಅಂದರೆ ಬರ್ಕೋಬೇಕು. ಫಸ್ಟ್ ಏನೇನು ಕಂಡುಹಿಡಿ ಅಂತ ಹೇಳ್ಯಾರ ಅವರು. ಇಲ್ಲಿ A11 ಅಂತೇಳಿ ಕೊಟ್ಟಾರ, 11ನೇ ಮತ್ತು 8ನೇ ಪದ. ಹಂಗಾಗಿ ಏನಂತೇಳಿ ಬರ್ತೀವಿ ನಾವಿಲ್ಲಿ ಅಂದರೆ ಅನುಪಾತದಲ್ಲಿ ಕೊಟ್ಟಿರೋದ್ರಿಂದ A11 / A8 = 3/2 ಅಂತೇಳಿ ಕೊಟ್ಟರು. ಇದು ಕ್ವಶನಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳು ಅಂತೇಳಿ ಹೇಳ್ತೀವಿ. A11 ಅಂದ್ರೆ ಇದು ಬೆಲೆ ಏನು ಬರ್ತೈತೆ ಅಂದರೆ A + 10D ಅಂತೇಳಿ ಬರ್ತೈತಿ. A8 ಅಂದರೆ A + 7D ಅಂತೇಳಿ ಬರ್ತೈತಿ. ನೆಕ್ಸ್ಟ್ ಇಲ್ಲಿ 3/2 ಆ್ಯಸ್ ಇಟ್ ಈಸ್ ಸೇಮ್. ನೆಕ್ಸ್ಟ್ ಇಲ್ಲಿ A + 10D × 2 A + 7D × 3 ಕ್ರಾಸ್ ಮಲ್ಟಿಪ್ಲಿಕೇಶನ್. ಹಂಗಾಗಿ 2 × A ಅಂದರೆ 2A ಬರ್ತದೆ, 2 × 10 ಅಂದರೆ 20D ಬರ್ತೈತಿ, A × 3 ಅಂದರೆ 3A ಬರ್ತದೆ. ನೆಕ್ಸ್ಟ್ ಇದು 21D ಬರ್ತೈತಿ. ನೆಕ್ಸ್ಟ್ ಇದು 20. ಹೌದಾ. 20D ಮೈನಸ್ ಇದು 21D ಆಗ್ತೈತಿ. ನೆಕ್ಸ್ಟ್ ಇದು 3A ಅದ, 2A ಈ ಕಡೆ ತಂದರೆ -2A ಆಗ್ತೈತಿ. ಹಂಗಾಗಿ ಇಲ್ಲಿ ಏನು ಬರ್ತದೆ -D = A ಅಂತೇಳಿ ಬರ್ತೈತಿ. ಹೌದಾ. ನೆಕ್ಸ್ಟ್ ಅದೇ ರೀತಿಯಾಗಿ ಇದ್ರಾಗ ಏನು ಕಂಡುಹಿಡಿಬೇಕು ನಾವು ಅಂದರೆ ಮೊದಲ 5 ಪದಗಳ ಮೊತ್ತ ಮತ್ತು ಮೊದಲ 21 ಪದಗಳ ಮೊತ್ತಗಳ ಅನುಪಾತ ಕಂಡುಹಿಡಿಯಿರಿ ಅಂತೇಳಿ ಹೇಳ್ಯಾರ. ಹಂಗಾಗಿ ಇಲ್ಲಿ ಏನು ಮಾಡ್ತಾನೆ ಅಂದರೆ S5 / S21 = ಫಾರ್ಮುಲಾ ಅಪ್ಲೈ ಮಾಡ್ಕೋಬೇಕು ನಾವು. 5/2 ಅಂದರೆ n/2 ಅಂತ ಅರ್ಥ ಇದೆ. ಆ್ಯಂಡ್ 2A + n ಅಂದರೆ ಬೆಲೆ ಏನದ 5 ಐತಿ, -1 × D. ನೆಕ್ಸ್ಟ್ ಇದೇ ಇಲ್ಲಿ ಕೂಡ ಸೇಮ್ 2A + 21 - 1 × D. ಇಲ್ಲಿ 21 ಆಗಬೇಕು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ 2 ಕ್ಯಾನ್ಸಲ್ ಆಗೋದ್ರಿಂದ ಏನು ಬರ್ತೈತೆ ಅಂದರೆ S ಅಂದರೆ 2A +
5 ಇಂಟು 2a ಪ್ಲಸ್ 4 ಇಂಟು ಡಿ, ಯಾಕಂದರೆ 5 ಮೈನಸ್ 1 ಅಂದರೆ 4 ಬರ್ತೈತೆ, ಡಿವೈಡೆಡ್ ಬೈ 21. ನೆಕ್ಸ್ಟ್ ನೋಡ್ರಿ 2 ಇಂಟು ಮೈನಸ್ ಡಿ, ಏನ ಬೆಲೆ ಏನು ಬಂದೈತಿ, ಮೈನಸ್ ಡಿ ಬಂದೈತಿ, ಅದು ಹಂಗಾಗಿ ಇಲ್ಲಿ ಮೈನಸ್ ಡಿ ಹಚ್ಚೋಮ್ರಿ ಏನು. ನೆಕ್ಸ್ಟ್ ಇಲ್ಲಿ 21 ಮೈನಸ್ 1 ಅಂದರೆ 20 ಡಿ ಅಂತೇಳಿ ಬರ್ತೈತಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಇಷ್ಟು ಬಂದಮೇಲೆ ನೆಕ್ಸ್ಟ್ ಸಾಲ್ವ್ ಮಾಡ್ಬೇಕು 5, ಹೌದಾ. 2 ಇಂಟು ಮೈನಸ್ ಡಿ ಅಂದರೆ ಏನಾಗ್ತದೆ, ಮೈನಸ್ 2 ಡಿ ಆಗ್ತೈತಿ, ಪ್ಲಸ್ 4 ಇಂಟು ಡಿ ಅಂದರೆ 4 ಡಿ ಆಗ್ತೈತಿ ಏನು. ನೆಕ್ಸ್ಟ್ ನೋಡ್ರಿ 21, 2 ಇಂಟು ಡಿ ಅಂದರೆ ಮೈನಸ್ 2 ಡಿ ಪ್ಲಸ್ 20 ಡಿ. ನೆಕ್ಸ್ಟ್ 5 ಇಂಟು ಏನು, ಇಲ್ಲಿ ಮೈನಸ್ 2 ಡಿ ಪ್ಲಸ್ 4 ಡಿ ಅಂದರೆ ಬೆಲೆ ಏನಾಗ್ತದೆ, 2 ಡಿ ಆಗ್ತೈತಿ. ನೆಕ್ಸ್ಟ್ 21 ಇಂಟು 18 ಡಿ, ಹೌದಾ. ಇದು ಏನಾಗ್ತದೆ ಇಲ್ಲಿ ಅಂದರೆ 5 ಇಂಟು 2 ಅಂದರೆ 10 ಡಿ ಆಗ್ತದೆ. 21 ಇಂಟು 18 ಅಂದರೆ 378 ಡಿ ಆಗ್ತೈತೆ. ಡಿ ಡಿ ಕ್ಯಾನ್ಸಲ್, 2 5 10, 2 1 2 8 16, 2 9 18. ಹಂಗಾಗಿ ಇದು ಬೆಲೆ ಏನು ಬಂತಂದರೆ 5/189 ಅಂತೇಳಿ ಬರ್ತದೆ. ಇದನ್ನು ಅನುಪಾತದಲ್ಲಿ ಹೆಂಗೆ ಬರಿಬೇಕಂದ್ರೆ 5ನೇ ಮತ್ತು 21ನೇ ಅಂತೇಳಿ ಕೇಳಿದರು. ಇದ್ರದ್ದು ಅನುಪಾತ ಏನು ಬರ್ತದಂದರೆ 5/189 ಬರ್ತೈತಿ. ನೆಕ್ಸ್ಟ್ ನೋಡ್ರಿ 37ನೇ ಪ್ರಶ್ನೆ. ಮರದಿಂದ ಮಾಡಿದ ಸಿಲಿಂಡರ್ನ 2 ವೃತ್ತಾಕಾರದ ಅರ್ಧಗೋಳಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಿದೆ, ಹೌದಾ. ಸಿಲಿಂಡರಿನ ಎತ್ತರ 10 ಸೆಂಟಿಮೀಟರ್ ಅಂತೇಳಿ ಹೇಳ್ತಾರೆ. ಇಲ್ಲಿ ಸಿಲಿಂಡರ್ನ ಎತ್ತರ ಅಂದರೆ ಇದು ಏನಾಗ್ತದೆ ಇಲ್ಲಿ ಅಂದರೆ 10 ಸೆಂಟಿಮೀಟರ್ ಆಗ್ತದೆ. ಆ್ಯಂಡ್ ನೆಕ್ಸ್ಟ್ ನೋಡ್ರಿ, ಮತ್ತು ಪಾದದ ತ್ರಿಜ್ಯ 3.5 ಅಂದರೆ ಇದು ಏನಿಲ್ಲ, ಇದು ತ್ರಿಜ್ಯ 3.5 ಸೆಂಟಿಮೀಟರ್ ಆಗ್ತೈತೆ. ನೆಕ್ಸ್ಟ್ ಇಲ್ಲಿ ಏನು ಕಂಡುಹಿಡಿಬೇಕಂದ್ರೆ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತೇಳಿ ಹೇಳ್ಯಾರ. ವಸ್ತುವಿನ ಇಲ್ಲಿ ಏನು ಬರ್ಕೋಬೇಕು ನೋಡಿ, ಫಸ್ಟ್ ಅಂಶಗಳು ಅಂತಂದರೆ ನೆಕ್ಸ್ಟ್ ನೋಡ್ರಿ, ಫಸ್ಟ್ ಸಿಲಿಂಡರ್ದು ಬರ್ಕೋಬೇಕು ನಾವು. ಯಾವುದ್ರಲ್ಲಿ ಬರ್ಕೊಂತೀವಿ, ಸಿಲಿಂಡರ್ದು. ಇದು 37ನೇ ಪ್ರಶ್ನೆ. ಏನು ಸಿಲಿಂಡರ್ದು ಏನಂತೇಳಿ ಬರ್ತೀವಿ ನಾವು ಇಲ್ಲಿ ಅಂದರೆ ಸಿಲಿಂಡರ್ದು ತ್ರಿಜ್ಯ ಏನಂತೇಳಿ ಕೊಟ್ಟಾರ, ಪಾದದ ತ್ರಿಜ್ಯ 3.5 ಸೆಂಟಿಮೀಟರ್ ಅಂತೇಳಿ ಕೊಟ್ಟಾರ. ಏನು 3.5 ಸೆಂಟಿಮೀಟರ್ ಇಲ್ಲಿ ಅಂತಂದರೆ 1 ಸೆಕೆಂಡ್, 3.5 ಸೆಂಟಿಮೀಟರ್ ಅಂದರೆ ನೆಕ್ಸ್ಟ್ ನೋಡ್ರಿ ಇಲ್ಲಿ 7/2 ಸೆಂಟಿಮೀಟರ್ ಅಂತೇಳಿ ಬರ್ಕೊತೀವಿ ನಾವು. ಇದು ಯಾವುದೋ ಭಿನ್ನರಾಶಿ ರೂಪದಲ್ಲಿ ಬರ್ಕೊಂಡ್ರಿ. ನೆಕ್ಸ್ಟ್ ಇದು ಹೆಚ್ಚು ಅಂದರೆ ಹೈಟ್ ಎಷ್ಟು ಕೊಟ್ಟಾರೆ ಇಲ್ಲಿ ಅಂದರೆ 10 ಸೆಂಟಿಮೀಟರ್ ಕೊಟ್ಟಾರೆ. ನೆಕ್ಸ್ಟ್ ಇಲ್ಲಿ ಅರ್ಧಗೋಳ ಇಲ್ಲಿ ಅಂತಂದರೆ ಏನಾಗ್ತದೆ, ಇಲ್ಲಿ R = 3.5 ಸೆಂಟಿಮೀಟರ್ ಅಂದರೆ ಇದನ್ನು ಕೂಡ 7/2 ಸೆಂಟಿಮೀಟರ್ ಅಂತೇಳಿ ಬರ್ಕೊತೀವಿ ನಾವು. ಈ ಥರ ಬರ್ಕೊಂಡಾಗ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ಸ್ ಟು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಂಟು 2. ಈಗ ಏನು ಮಾಡ್ಬೇಕು, ಬೆಲೆಗಳು ಅಪ್ಲೈ ಮಾಡ್ಬೇಕು. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πRh ಅಂತೇಳಿ ಬರ್ತದೆ, ಪ್ಲಸ್ ಇದು 2πr² ಅಂತೇಳಿ ಬರ್ತದೆ ಇಂಟು 2. ನೆಕ್ಸ್ಟ್ ಇಲ್ಲಿ 2πRh ಇದು ಸೇಮ್ ಆಗ್ತದೆ, ಇಲ್ಲಿ 2 ಇಂಟು 2 ಅಂದರೆ 4πr² ಆಗ್ತೈತಿ. ನೆಕ್ಸ್ಟ್ ಇದಾದಮೇಲೆ 2 ಇಂಟು 22/7 ಇಂಟು ಆರ್ನ ಬೆಲೆ ಅಂದರೆ 7/2 ಇಂಟು ಹೈಟ್ ಅಂದರೆ 10 ಪ್ಲಸ್ 4 ಇಂಟು 22/7 ಇಂಟು 7/2 ಇಂಟು 7/2, ಹೌದಾ. ಈ ಥರ ಬಂದಮೇಲೆ ನೆಕ್ಸ್ಟ್ ನೋಡ್ರಿ, ಈಗ ನಾವೇನು ಮಾಡ್ಬೇಕು ಇಲ್ಲಿ ಅಂದರೆ 2 ಇಂಟು 22/7 ಇಂಟು 7/2 ಈ ಥರ ಬರ್ಕೋಬೋದು ಇದನ್ನು. ಮತ್ತು ನೆಕ್ಸ್ಟ್ ಬ್ರ್ಯಾಕೆಟ್ನಲ್ಲಿ, ಹೌದಾ, ಬ್ರ್ಯಾಕೆಟ್ನಲ್ಲಿ ಏನಂತೇಳಿ ಬರಿತೀವಿ ನಾವು ಇದನ್ನು ಅಂದರೆ ಏನು ಮಾಡೋಕೈತೀವಿ ನಾವು ಇಲ್ಲಿ ಏನು ಮಾಡೋಕೈತೀವಿ ಅಂದರೆ 2 ಇಂಟು 22/7 ಇಂಟು 7/2ನ ಕಾಮನ್ ತೊಗೊಂಡಿವಿ ನಾವು ಇಲ್ಲಿ, ಯಾಕಂದರೆ ಎರಡರಲ್ಲೂ ಸೇಮ್ ಅದಾವಲ್ಲ. ತೊಗೊಂಡ್ಮೇಲೆ ಇಲ್ಲೇನು ಸಪ್ರೇಟ್ ಮಾಡ್ಕೊಂಡ್ಮೇಲೆ ಏನು ಉಳಿತು ನಮಗೆ ಇಲ್ಲಿ 10 ಪ್ಲಸ್ 2 ಇಂಟು 7/2 ಉಳಿತು. ಈ 2 ಕ್ಯಾನ್ಸಲ್ ಮಾಡ್ತೀವಿ,
ನೆಕ್ಸ್ಟ್ ಇಲ್ಲಿ 7 ಕ್ಯಾನ್ಸಲ್, 2 ಕ್ಯಾನ್ಸಲ್, ಅಂದರೆ ಉಳಿದಿದ್ದೇನು 22 × 10 + 7 ಅಂತೇಳಿ ಉಳಿತೈತಿ. ಓಕೆನಾ. ಮತ್ತು ನೆಕ್ಸ್ಟ್ ನೋಡ್ರಿ, 22 × 17 ಆಗ್ತದೆ. ಹಂಗಂದ್ರೆ ಇದ್ರ ಬೆಲೆ ಒಟ್ಟಾರೆ ಎಷ್ಟು ಬರ್ತೈತೆ ಅಂದರೆ 374 ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಹೇಳ್ತೀವಿ. 374 ಸೆಂಟಿಮೀಟರ್ ಸ್ಕ್ವೇರ್. ಓಕೆನಾ. ನೆಕ್ಸ್ಟ್ ನೋಡ್ರಿ, ಇದರಲ್ಲಿನೇ ಅಥವಾ ಇನ್ನೂ ಒಂದು ಕ್ವಶನ್ ಕೊಟ್ಟಾರೆ ಇಲ್ಲಿ ಇದರಲ್ಲಿನೇ ಸೆಕೆಂಡ್ ಪಾರ್ಟ್ನಲ್ಲಿ ಏನು ಇದು ಒಂದು ಮಾಡಿಬಿಡಂಬ್ರಿ. ಲಾಸ್ಟ್ 38 ಒಂದು ಐತೆ. ಈ 37 ಪ್ರಶ್ನೆಯಲ್ಲಿ ಇದೊಂದು ಕೊಟ್ಟ ನೋಡ್ರಿ. ಒಂದು ಹಣ್ಣಿನ ರಸದ ವ್ಯಾಪಾರಿಯು ಚಿತ್ರದಲ್ಲಿ ತೋರಿಸಿರುವಂತೆ ಆಕಾರದಲ್ಲಿರುವ ಗಾಜಿನ ಲೋಟದಲ್ಲಿ ಗ್ರಾಹಕರಿಗೆ ಹಣ್ಣಿನ ರಸವನ್ನು ನೀಡುತ್ತಿದ್ದಾನೆ. ಸಿಲಿಂಡರಿನಾಕಾರದ ಗಾಜಿನ ಲೋಟದ ಒಳ ವ್ಯಾಸವು 5 ಸೆಂಟಿಮೀಟರ್ ಆಗಿದೆ. ಹಂಗಂದ್ರೆ ಇದು ಏನಾಗ್ತದೆ ಇಲ್ಲಿ ಅಂದರೆ 5 ಸೆಂಟಿಮೀಟರ್ ಆಗ್ತೈತೆ. ನೆಕ್ಸ್ಟ್ ಗಾಜಿನ ಲೋಟದ ಎತ್ತರ ಏನಾಗ್ತದೆ ಇಲ್ಲಿ ಅಂದರೆ 10 ಸೆಂಟಿಮೀಟರ್ ಆಗ್ತೈತೆ. ಈಗ ಏನು ಕಂಡುಹಿಡ್ಬೇಕು ನಾವು ಅಂದರೆ ಲೋಟದ ಗೋಚರ ಸಾಮರ್ಥ್ಯ ಮತ್ತು ನೈಜ ಸಾಮರ್ಥ್ಯ ಕಂಡುಹಿಡಿಯಿರಿ ಅಂತೇಳಿ ಐತಿ. ಇದನ್ನ ಹೆಂಗೆ ಕಂಡುಹಿಡ್ಬೇಕಿಲ್ಲ ಅಂತಂದರೆ ಫಸ್ಟ್ ಸಿಲಿಂಡ್ರದು ಬರ್ಕೋಬೇಕು. 5/2 ಸೆಂಟಿಮೀಟರ್ ಅಂದರೆ ಹೈಟ್ ಎಷ್ಟು ಬರ್ತದೆ 10 ಸೆಂಟಿಮೀಟರ್ ಬರ್ತೈತೆ. ನೆಕ್ಸ್ಟ್ ಇಲ್ಲಿ ಅರ್ಧಗೋಳ ಅಂದರೆ ಏನು ಬರ್ತದೆ, R = 5/2 ಸೆಂಟಿಮೀಟರ್ ಬರ್ತೈತೆ. ನೆಕ್ಸ್ಟ್ ಈಗ ಲೋಟದ ಗೋಚರ ಸಾಮರ್ಥ್ಯ, ಲೋಟದ ಗೋಚರ ಸಾಮರ್ಥ್ಯ, ಹೌದಾ. ಲೋಟದ ಗೋಚರದ ಸಾಮರ್ಥ್ಯ = ಸಿಲಿಂಡರಿನ ಘನಫಲ, ಸಿಲಿಂಡರ್ನ ಘನಫಲ, ಹೌದಾ. ಇದು ಏನು ಬರ್ತೈತಿ ಇಲ್ಲಿ ಅಂದರೆ 2πRh ಬರ್ತದೆ. 2 × π ಅಂದರೆ 3.142 × R ಅಂದರೆ 5/2 × 10. 2 1 2 5 ಇದು ಇಲ್ಲಾಂದರೆ 2 ಕ್ಯಾನ್ಸಲ್ ಮಾಡ್ಕೊಂಬಿಡ್ರಿ ಸುಮ್ಮನೆ. ನೆಕ್ಸ್ಟ್ ಇಲ್ಲಿ 3.14 × 5 × 10 ಅಂದರೆ 50 ಆಗ್ತೈತೆ. ಇಲ್ಲಿ 157 ಸೆಂಟಿಮೀಟರ್ ಕ್ಯೂಬ್ ಅಂತೇಳಿ ಬರ್ತೈತಿ. ಇದು ಉತ್ತರ. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಮುಂದಿನ ಪ್ರಶ್ನೆ ನೋಡೋದಾದರೆ, ನೆಕ್ಸ್ಟ್ ಇನ್ನೂ ಒಂದು ನೈಜ ಸಾಮರ್ಥ್ಯ ಕಂಡುಹಿಡ್ಬೇಕಲ್ಲ ನೋಡ್ರಿ. ಇನ್ನೂ ಕಂಟಿನ್ಯೂ ಆಗ್ತೈತಿ ಇದು ಕ್ವಶನ್. ಲೋಟದ ನೈಜ ಸಾಮರ್ಥ್ಯ ಇಲ್ಲಿ ಮಾಡೋಣ ರೀ. ಲೋಟದ ನೈಜ ಸಾಮರ್ಥ್ಯ, ಲೋಟದ ನೈಜ ಸಾಮರ್ಥ್ಯ, ಲೋಟದ ನೈಜ ಸಾಮರ್ಥ್ಯ ಅಂತೇಳಿ ಐತಿ. ಇದು = ಸಿಲಿಂಡರಿನ ಘನಫಲ ಮೈನಸ್ ಅರ್ಧಗೋಳದ ಘನಫಲ ಅಂತೇಳಿ ತೊಂತೀವಿ ನಾವು. ಸಿಲಿಂಡರ್ನ ಘನಫಲ ಅಂದರೆ 157 ಅದ, ಮೈನಸ್ ಅರ್ಧಗೋಳದ ಘನಫಲ ಅಂದರೆ 2/3 πr³ ಐತಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 157 ಮೈನಸ್ 2/3 ಇಂಟು ಪೈನ ಬೆಲೆ 3.142, ಆರ್ನ ಬೆಲೆ ಅಂದರೆ 5 × 2 5 × 2 5 × 2 2 ಕ್ಯಾನ್ಸಲ್ ಆಗ್ತೈತಿ. ಇಲ್ಲಿ 157 ಮೈನಸ್ 3.14555 ಮಲ್ಟಿಪ್ಲೈ ಮಾಡಿದರೆ 392.5 / 12 ಆಗ್ತದೆ. ಯಾಕಂದ್ರೆ 3 2 6 6 2 12. ನೆಕ್ಸ್ಟ್ ಇದು ಎಷ್ಟು ಬರ್ತದೆ ಅಂದರೆ 157 ಮೈನಸ್ 32.70, ಹೌದಾ. ಈ ಥರ ಬಂದಾಗ ಇಲ್ಲಿ 124.3 ಸೆಂಟಿಮೀಟರ್ ಕ್ಯೂಬ್ ಅಂತೇಳಿ ಬರ್ತೈತೆ. 124.3 ಸೆಂಟಿಮೀಟರ್ ಕ್ಯೂಬ್ ಇದು ಸರಿಯಾದ ಉತ್ತರ. ಇದೇನಪ್ಪ ಅಂದರೆ ಲೋಟದ ನೈಜ ಸಾಮರ್ಥ್ಯ ಅಂತೇಳಿ ಹೇಳ್ತೇವೆ ನಾವು. ನೆಕ್ಸ್ಟ್ 38ನೇ ಪ್ರಶ್ನೆ. ನೆಕ್ಸ್ಟ್ ಎಷ್ಟಂದರೆ 38ನೇ ಪ್ರಶ್ನೆ ನೋಡ್ರಿ. 38ನೇ ಪ್ರಶ್ನೆಯಲ್ಲಿ AB ಮತ್ತು RQಗಳು ಸಮತಟ್ಟಾದ ನೆಲದ ಮೇಲೆ ನಿಂತಿರುವ 2 ನೇರವಾದ ಕಂಬಗಳಾಗಿವೆ.
ಇದೇ ನೆಲದ ಮೇಲೆ ಪಿ ಬಿಂದು ಮತ್ತು ಕ್ಯೂ ಆರ್ ಕಂಬದ ಪಾದದಿಂದ ಎ ವಿ ಕಂಬದ ತುದಿಗೆ ಉಂಟಾದ ಉನ್ನತ ಕೋನಗಳು ಚಿತ್ರದಲ್ಲಿ ತೋರಿಸಿರುವಂತೆ 30 ಡಿಗ್ರಿ ಆಗಿವೆ. ಮತ್ತು ನೆಕ್ಸ್ಟ್ ಇಲ್ಲಿ ಪಿ ಕ್ಯೂ ಅಂದರೆ ಎಷ್ಟಾಯ್ತು 24 ಸೆಂಟಿಮೀಟರ್. ನೆಕ್ಸ್ಟ್ ಇಲ್ಲಿ ಎ ಮತ್ತು ಆರ್ ಅಂದರೆ 13 ಮೀಟರ್ ಆದರೆ ಎ ಬಿ ಮತ್ತು ಆರ್ ಕ್ಯೂ ಕಂಬಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಹಾಗೂ ಎ ಪಿ ಉದ್ದವನ್ನು ಕಂಡುಹಿಡಿಯಿರಿ ಅಂತೇಳಿ ಐತಿ. ಇಲ್ಲಿ √3 ಅಂದರೆ 1.7 ಎಂದು ತೆಗೆದುಕೊಳ್ಳಿ ಅಂತೇಳಿ ಐತಿ. ಹೌದಾ? ಹಂಗಾಗಿ ಇಲ್ಲಿ ನೋಡ್ರಿ ಏನು ಇಲ್ಲಿ ತ್ರಿಭುಜ ಪಿ ಕ್ಯೂ ಆರ್, ಇದು ಪಿ, ಇದು ಕ್ಯೂ, ಇದು ಆರ್. ಹೌದಾ? ಇಲ್ಲಿ ಏನಂತೇಳಿ ಕೊಟ್ಟಾರಂದರೆ ಟ್ಯಾನ್ 30 ಡಿಗ್ರಿ ಆಗ್ತೈತಿ. ಇದು ತೊಗೊಂಡ್ರೆ ಏನಾಗ್ತದೆ, ಟ್ಯಾನ್ 30 ಡಿಗ್ರಿ ಬರ್ತೈತಿ. ನೆಕ್ಸ್ಟ್ ಈಕ್ವಲ್ಸ್ ಟು ಎಲ್ಲಿ ಅಂದರೆ ಇವು ಯಾವುದು ರೇಷಿಯೋ ಬರ್ತೀವಲ್ಲ ನಾವು ಅಲ್ಲಿ ನೆನ್ಪಿಟ್ಕೋಬೇಕು. ಅದ್ರ ಪ್ರಕಾರ ಬರ್ಕೋಬೇಕು. ಇದೇನು ಬರ್ತೀವಿ, ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಕ್ಯೂ. ಏನು ಬರ್ತೀವಿ, ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಕ್ಯೂ ತೊಗೊಂಡ್ರೆ ಇದು ಟ್ಯಾನ್ 30 ಅಂದರೆ 1/√3 ಬರ್ತದೆ ಈಕ್ವಲ್ಸ್ ಟು ಕ್ಯೂ ಆರ್ ಬೈ 24. 24 ಇಂಟು 1 ಅಂದರೆ 24/√3 ಈಕ್ವಲ್ಸ್ ಟು ಕ್ಯೂ ಆರ್. 24/√3 ಇಂಟು ನೆಕ್ಸ್ಟ್ ಇಲ್ಲಿ ಏನು ಮಾಡ್ಬೇಕು, √3ನ ಮಲ್ಟಿಪ್ಲೈಡ್ ಮತ್ತು ಡಿವೈಡ್ ಮಾಡಿದರೆ ಈಕ್ವಲ್ಸ್ ಟು ಕ್ಯೂ ಆರ್ ಅಂತೇಳಿ ಐತೆ. ನೆಕ್ಸ್ಟ್ ಇಲ್ಲಿ 24 ಇಲ್ಲಿ ಏನಾಗ್ತದೆ, 24 ಅಂದರೆ √3 ಮಾಡಿದರೆ ಡಿವೈಡೆಡ್ ಬೈ √3 ಇಂಟು √3 ಅಂದರೆ ಏನಾಗ್ತದೆ, ಇದು ಮೂಲ 3 ಆಗ್ತೈತಿ ಈಕ್ವಲ್ಸ್ ಟು ಕ್ಯೂ ಆರ್. ಯಾಕಂದರೆ 3 3 9 ಅಂದಾಗ 9 ಯಾವುದ್ರದ್ದು ಸ್ಕ್ವೇರ್ ಆಗ್ತದೆ, 3ರದ್ದು ಸ್ಕ್ವೇರ್ ಆಗ್ತೈತಿ. ಹಂಗಾಗಿ ಇಲ್ಲಿ ಏನು ಬರ್ತೀವಿ ನಾವು, 3 ಅಂದರೆ 3 8 24 ಅಂದರೆ 8 √3 ಬರ್ತದೆ ಈಕ್ವಲ್ಸ್ ಟು ಕ್ಯೂ ಆರ್. 8 ಇಂಟು √3ನ ಬೆಲೆ 1.7 ಅಂತೇಳಿ ಕ್ವಶನ್ನಲ್ಲಿ ಕೊಟ್ಟಾರ ಈಕ್ವಲ್ಸ್ ಟು ಕ್ಯೂ ಆರ್. 3.6 ಮೀಟರ್ ಈಕ್ವಲ್ಸ್ ಟು ಕ್ಯೂ ಆರ್ ಅಂತೇಳಿ ಬರ್ತೈತಿ. ನೆಕ್ಸ್ಟ್ ನಮಗೆ ಇಲ್ಲಿ ಪಿ ಕ್ಯೂನ ಬೆಲೆ ಸಿಕ್ಕಿತ್ತು, ಎ ಆರ್ನ ಬೆಲೆ ಸಿಕ್ಕಿತ್ತು. ಈ ಪಿ ಈಸ್ ಈಕ್ವಲ್ಸ್ ಟು ಕ್ಯೂ ಅಂತಂದರೆ 30 ಡಿಗ್ರಿ ಅಂತೇಳಿ ತೊಗೊತೀವಿ. ತ್ರಿಭುಜ ಎ ಪಿ ಕ್ಯೂ ಒಂದು ಸಮದ್ವಿಬಾಹು ತ್ರಿಭುಜ ಆಗಿದೆ. ಯಾವುದು, ಎ ಪಿ ಕ್ಯೂ. ಎ ಬಿ ಪಿ ಬಿ ಈಕ್ವಲ್ಸ್ ಟು ಬಿ ಕ್ಯೂ ಈಕ್ವಲ್ಸ್ ಟು 12 ಮೀಟರ್ ಅಂತೇಳಿ ಐತಿ. ತ್ರಿಭುಜ ಎ ಬಿ ಪಿನಲ್ಲಿ ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ಸ್ ಟು ಎ ಬಿ ಬೈ ಪಿ ಬಿ. ಟ್ಯಾನ್ 30 ಅಂದರೆ 1/√3 ಈಕ್ವಲ್ಸ್ ಟು ಎ ಬಿ ಡಿವೈಡೆಡ್ ಬೈ ಪಿ ಬಿ ಅಂದರೆ 12. ಇಲ್ಲಿ ನೋಡ್ರಿ 12 ಇಂಟು 1 ಅಂದರೆ 12/√3 ಈಕ್ವಲ್ಸ್ ಟು ಎ ಬಿ ಐತಿ. 12 ಅಂದರೆ ಇದನ್ನು 4√3 ಅಂತ ಬರ್ಕೊತೀವಿ ನಾವು, ಈಸ್ ಈಕ್ವಲ್ಸ್ ಟು ಎ ಬಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ 4 ಇಂಟು 1.7 ಇಂಟು ಎ ಬಿ, ಯಾಕಂದ್ರೆ √3ನ ಬೆಲೆ 1.7 ಬರ್ತೈತಿ. ನೆಕ್ಸ್ಟ್ ಏನು ಬರ್ತದೆ ಇಲ್ಲಿ ಅಂದರೆ 6.8 ಮೀಟರ್ ಈಕ್ವಲ್ಸ್ ಟು ಎ ಬಿ ಅಂತೇಳಿ ಬರ್ತೈತಿ. ನೆಕ್ಸ್ಟ್ ಇಲ್ಲಿ ಕಾಸ್ 30 ಡಿಗ್ರಿ. ಈ 30 ಡಿಗ್ರಿ ಅನ್ನೋದು ಏನಾಗ್ತದೆ ಇಲ್ಲಿ ಅಂದರೆ ಕಾಸ್ ಆಗ್ತೈತಿ. ಹೌದಾ? ಕಾಸ್ 30 ಡಿಗ್ರಿ ಈಸ್ ಈಕ್ವಲ್ಸ್ ಟು ಎ ಬಿ ಪಿ ಬೈ ಎ ಪಿ. ಹೌದಾ? ಕಾಸ್ 30 ಅಂದರೆ √3/2 ಈಕ್ವಲ್ಸ್ ಟು 12 ಎ ಪಿ. √3 ಇಂಟು ಎ ಪಿ ಅಂದರೆ √3 ಎ ಪಿ ಈಕ್ವಲ್ಸ್ ಟು 12 × 24. ಎ ಪಿ ಈಸ್ ಈಕ್ವಲ್ಸ್ ಟು 8√3 ಈಕ್ವಲ್ಸ್ ಟು 8 ಇಂಟು 1.7. ಯಾಕಂದ್ರೆ √3ನ ಬೆಲೆ ಹಚ್ಚಿವಿ, 13.6 ಮೀಟರ್ ಆಗ್ತೈತಿ. ಇಲ್ಲಿ ನೋಡ್ಬೋದು ನೀವು, ಇದು ವಿಕರ್ಣ ಆಗ್ತೈತಿ. ಆ್ಯಂಡ್ ಲಂಬದ ಅಪೋಸಿಟ್ ಇರೋದು ವಿಕರ್ಣ. ಏನಿದು ಕೋನಕ್ಕೆ ಹತ್ತಿರೋದು ಪಾರ್ಶ್ವ, ಕೋನಕ್ಕೆ ಅಭಿಮುಖವಾಗಿರ್ತಕ್ಕಂಥದ್ದು ಅಭಿಮುಖ ಬಾಹು ಅಂತೇಳಿ ಹೇಳ್ತೀವಿ ನಾವು. ಓಕೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೂ ಇನ್ನು ಮುಂದಿನ ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ಅನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ.